ಭಾರತ ಮಧುಮೇಹದ ರಾಜಧಾನಿಯಾಗಿದೆ. ಸೊ ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೇವೆ. ಆಹಾರದಲ್ಲಿ ಬದಲಾವಣೆ, ಜೀವನ ಶೈಲಿಯ ಬದಲಾವಣೆ, ಕೆಲವು ಆಯುರ್ವೇದ ಔಷಧಿಗಳು, ಯೋಗ ಮತ್ತು ಆಧ್ಯಾತ್ಮದ ಮೂಲಕ ಹೇಗೆ ಮಧುಮೇಹವನ್ನು ಹತೋಟಿಗೆ ತರುವಂಥದ್ದು, ಮಧುಮೇಹಿಗಳು ಯಾವ ಆಸನ, ಪ್ರಾಣಾಯಾಮ ಮತ್ತು ಯಾವ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಅನುಸರಿಸಿದಲ್ಲಿ ತುಂಬಾ ಉತ್ತಮ ಫಲಿತಾಂಶ ಬರ್ತದೆ ಅನ್ನುವಂಥದ್ದನ್ನ ತಜ್ಞರಿಂದ ನಾವು ತಿಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರ್ಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ಸೊ ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ, ಡಾಕ್ಟರ್ ಅಶ್ವಥ್ ಹೆಗ್ಡೆ. ಸೊ ಸಿರ್ಸಿಯವರೇ ಆಗಿದ್ರು ಕೂಡ ಅವರು ನಮ್ಮೊಂದಿಗೆನೇ ಇದ್ದು ಜಗತ್ತಿನಾದ್ಯಂತ ಈ ಯೋಗ ಫೀಲ್ಡ್ನಲ್ಲಿ ಖ್ಯಾತಿಯನ್ನು ಗಳಿಸಿದವರು. ಸೊ ಭಾರತ ಸರ್ಕಾರ ಆಯೋಜಿಸಿದಂಥ ಮೈ ಲೈಫ್ ಮೈ ಯೋಗ ಕಾಂಪಿಟೇಷನ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥವ್ರು. ಸೊ ಜಗತ್ತಿನ ಹಲವಾರು ದೇಶಗಳು ಅದರಲ್ಲಿ ಕಾಂಪಿಟೇಷನ್ ಮಾಡಿದ್ರು ಕೂಡ ಸೊ ಅವರೆಲ್ಲರನ್ನ ಎದ್ದು ವಿಶ್ವ ಚಾಂಪಿಯನ್ ಅಂತ ಹೊರಹೊಮ್ಮಿದಂಥ ಡಾಕ್ಟರ್ ಅಶ್ವಥ್ ಹೆಗ್ಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಧನ್ಯವಾದ. ವೀಕ್ಷಕರೇ, ಇವತ್ತು ಡಾಕ್ಟರ್ ಅಶ್ವಥ್ ಅವರಿಂದ ನಾವು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ, ಭಾರತ ಮಧುಮೇಹದ ರಾಜಧಾನಿಯಾಗಿದೆ. ಸೊ ನಾವು ನಮ್ಮ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೇವೆ. ಆಹಾರದಲ್ಲಿ ಬದಲಾವಣೆ, ಜೀವನ ಶೈಲಿಯ ಬದಲಾವಣೆ, ಕೆಲವು ಆಯುರ್ವೇದ ಔಷಧಿಗಳು, ಮನೆ ಮದ್ದುಗಳು, ಸಂಪೂರ್ಣವಾಗಿ ಮಧುಮೇಹದ ಬಗ್ಗೆ ವಿವರಣೆಯನ್ನ ನೀಡ್ತಾ ಬಂದಿದ್ದೇವೆ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಯೋಗ ಮತ್ತು ಆಧ್ಯಾತ್ಮದ ಮೂಲಕ ಹೇಗೆ ಮಧುಮೇಹವನ್ನು ಹತೋಟಿಗೆ ತರುವಂತಹದ್ದು, ಅಥವಾ ಮಧುಮೇಹಿಗಳು ಯಾವ ಆಸನ, ಪ್ರಾಣಾಯಾಮ ಮತ್ತು ಯಾವ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಅನುಸರಿಸಿದಲ್ಲಿ ತುಂಬಾ ಉತ್ತಮ ಫಲಿತಾಂಶ ಬರ್ತದೆ ಅನ್ನುವಂಥದ್ದನ್ನ ತಜ್ಞರಿಂದ ನಾವು ತಿಳ್ಕೊಳ್ತಾ ಇದ್ದೇವೆ. ಸೊ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಉಚಿತ ಆನ್ಲೈನ್ ಸಂದರ್ಶನ ಪಡ್ಕೊಳ್ಬೇಕು ಅಂತ ಆದಲ್ಲಿ ಇಲ್ಲಿ ಬರ್ತಾ ಇರುವಂಥ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ಸೊ ಅದರ ಜೊತೆಗೆ ನೀವು ಡಾಕ್ಟರ್ ಅಶ್ವಥ್ ಅವರಿಂದ ಕೌನ್ಸಲಿಂಗ್ ಅನ್ನ ಪಡ್ಕೊಳ್ಬೇಕು ಅನ್ನೋರಾಗಿದ್ದಲ್ಲಿ ಅದಕ್ಕೂ ಕೂಡ ಈ ನಂಬರ್ಗಳಿಗೆ ನೀವು ಸಂಪರ್ಕವನ್ನ ಮಾಡಬಹುದು. ಸೊ ಈಗ ಬನ್ನಿ ತಿಳ್ಕೊಳ್ಳೋಣ ಡಾಕ್ಟರ್ ಅಶ್ವಥ್ ಅವರಿಂದ ಮಧುಮೇಹ, ಯೋಗ ಮತ್ತು ಆಧ್ಯಾತ್ಮಿಕತೆ ಬಗ್ಗೆ. ಡಾಕ್ಟ್ರೆ ನಮಸ್ತೆ. ಡಾಕ್ಟರ್ ವೆಂಕಟೇಶ್ ಅವರೇ, ನಮಸ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಧುಮೇಹ ಅಂದ ತಕ್ಷಣ ನಾವು ಇಲ್ಲಿ 3 ಹಂತಗಳಲ್ಲಿ ನೋಡೋಣ. ಒಂದು ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ವಿಡಿಯೋಗಳನ್ನ ಆಹಾರದ ಬಗ್ಗೆ, ಜೀವನ ಶೈಲಿ ಬಗ್ಗೆ ಮಾಡಿದ್ದೀರಾ. ನಾವಿವತ್ತು ಕೇವಲ ಯೋಗ ಹೇಗೆ ಮಧುಮೇಹಕ್ಕೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಖಂಡಿತ. ಮೊಟ್ಟ ಮೊದಲನೇದಾಗಿ ದೈಹಿಕವಾಗಿ ನೋಡೋದಿದ್ರೆ, ಮಧುಮೇಹಕ್ಕೆ ನಂಬರ್ 1 ರೀಸನ್ ನೀವು ಹೇಳಿರೋ ಹಾಗೆ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು. ಹಾಗಾಗಿ ಯೋಗದಲ್ಲಿ ನಾವು ಏನೆಲ್ಲ ಆಸನಗಳನ್ನ ಮಾಡ್ತೇವೆ ಅದು ಹೊಟ್ಟೆ ಬೊಜ್ಜಿನ ಮೇಲೆ ಆಕ್ಟ್ ಮಾಡಿ ಅದನ್ನ ಕರಗಿಸ್ಲಿಕ್ಕೆ ಸಹಾಯ ಆಗ್ತದೆ, ಅದೆಲ್ಲ ಹೆಲ್ಪ್ ಆಗ್ತದೆ. ಮೊಟ್ಟ ಮೊದಲನೇದಾಗಿ ಸಹಾಯ ಆಗೋದು ಸೂರ್ಯ ನಮಸ್ಕಾರ. ನೀವು ಎಷ್ಟು ಸೂರ್ಯ ನಮಸ್ಕಾರ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಿಮಗೆ ಬೆನ್ನು ನೋವು ಇಲ್ಲ, ಕುತ್ತಿಗೆ ನೋವು ಇಲ್ಲ, ದೈಹಿಕವಾಗಿ ಏನು ಜಾಸ್ತಿ ನೋವುಗಳಿಲ್ಲ ಅಂತ ಆದ್ರೆ ದಿನಕ್ಕೆ ಕನಿಷ್ಠ ಒಂದು 15ರಿಂದ 20 ಸೂರ್ಯ ನಮಸ್ಕಾರ ಮಾಡೋದನ್ನ ಅಭ್ಯಾಸ ಮಾಡಿ. 20 ಸುತ್ತು ಅಂದ್ರೆ 12 ಸ್ಟೆಪ್ಪಿನ ಸೂರ್ಯ ನಮಸ್ಕಾರ, 20 ಸುತ್ತು, ಆತರ ಒಂದು 15 ನಿಮಿಷದಲ್ಲಿ ಮಾಡಬಹುದು. ಹಾಗೆ ಈ ಹೊಟ್ಟೆಯನ್ನ ಟ್ವಿಸ್ಟ್ ಮಾಡುವಂತಹ, ಹೊಟ್ಟೆ ಮೇಲೆ ಪ್ರೆಷರ್ ಬರುವಂತಹ ಆಸನಗಳು, ಅದು ಧನುರಾಸನ ಇರಬಹುದು ಅಥವಾ ಪಶ್ಚಿಮೋತ್ಥಾನಾಸನ ಇರಬಹುದು, ಟ್ವಿಸ್ಟ್ ಮಾಡುವಂತಹ ಅರ್ಧ ಮತ್ಸ್ಯೇಂದ್ರಾಸನ ಇರಬಹುದು, ಅಥವಾ ಸ್ವಲ್ಪ ಇನ್ವರ್ಟೆಡ್ ಪೋಸ್ಚರ್. ಈಗ ನೀವು BP ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದನ್ನೆಲ್ಲ ನೋಡ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅಥವಾ ಏನು ತೊಂದರೆ ಇಲ್ಲ ಅಂತಾದ್ರೆ ಸ್ವಲ್ಪ ಇನ್ವರ್ಟೆಡ್ ಪೋಸ್ಚರ್ ಇರಬಹುದು. ಇದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೇದು. ಹಾಗೆ ಉಷ್ಟ್ರಾಸನ, ಸ್ವಲ್ಪ ಹಿಂದೆ ಬಗ್ಗೋದು, ವಕ್ರಾಸನ ಅಥವಾ ನಿಂತ್ಕೊಂಡು ಮಾಡುವಂತಹ ಅರ್ಧ ಚಕ್ರಾಸನ, ಅರ್ಧ ಕಟಿ ಚಕ್ರಾಸನ, ಇದೆಲ್ಲ ಆಸನಗಳು ಬಹಳ. ವೀಕ್ಷಕರೇ, ಈಗ ಡಾಕ್ಟರ್ ಹೇಳಿರುವಂತಹ ಆಸನಗಳನ್ನ ನೀವು ಖಂಡಿತವಾಗಿ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬಹುದು, ಅಥವಾ ನೀವು ಯೋಗವನ್ನು ಬಲ್ಲವರಾಗಿದ್ರೆ ಖಂಡಿತವಾಗಿ ಇದು ನಿಮಗೆ ಗೊತ್ತಿರುತ್ತೆ. ಸೊ ಈ ವಿಡಿಯೋವನ್ನ ನಿಧಾನಕ್ಕೆ ಇನ್ನೊಮ್ಮೆ ನೋಡ್ಬಿಟ್ಟು ಈಗ ಡಾಕ್ಟರ್ ಯಾವ್ಯಾವ ಆಸನಗಳನ್ನ ಹೇಳಿದ್ದಾರೆ ಅದನ್ನ ನೀವು ನಿಧಾನವಾಗಿ ನೋಡಿ ಅದನ್ನ ಕಲಿತು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಈ ಆಸನಗಳನ್ನ ಮಾಡುವಂತ ಒಂದು ವಿಧಾನವನ್ನು ಕೂಡ ತಿಳಿಸ್ಕೊಡ್ಲಿದ್ದೇವೆ. ನಿಮಗೆ ಮೊದಲನೇದಾಗಿ ಈ ವಿಷಯ ಗೊತ್ತಿರಲಿ ಅನ್ನೋದಕ್ಕಾಗಿ ನಾವು ಈಗ ಹೈಲೈಟ್ಸ್ ಅನ್ನ ನೀಡ್ತಾ ಇದ್ದೇವೆ. ಹೌದು, ಅದೇ ತರ ಈ ಆಸನಗಳನ್ನು ಮಾಡೋ ವಿಧಾನವು ಬಹಳ ಮುಖ್ಯ. ನಾವು ಆಸನಗಳನ್ನ ಸುಮ್ಮನೆ ಮೆಕ್ಯಾನಿಕಲಿ ಮಾಡ್ತಾ ಹೋಗೋದಕ್ಕಿಂತ ಪ್ರತಿಯೊಂದು ಆಸನದಲ್ಲಿ ಆ ಮೇಂಟೆನೆನ್ಸ್ ಮಾಡಿದವಾಗ ಆ ಒಂದು ಗ್ಲೂಕೋಸ್ ಲೆವೆಲ್ ರಕ್ತದಲ್ಲಿ ಕಡಿಮೆ ಆಗ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದೆ. ಸೊ ಪ್ರತಿಯೊಂದು ಆಸನವನ್ನ, ಈಗ ಒಂದು ಆಸನವನ್ನ 1 ನಿಮಿಷದಲ್ಲಿ 4 ಬಾರಿ ಮಾಡೋದಕ್ಕಿಂತ 1 ನಿಮಿಷದಲ್ಲಿ ಒಂದೇ ಬಾರಿ ಆ ಆಸನವನ್ನ 1 ನಿಮಿಷ ಮೇಂಟೈನ್ ಮಾಡಿದ್ರೆ ಅದು ಬಹಳ ಹೆಲ್ಪ್ ಆಗ್ತದೆ. ಹೌದು ವೀಕ್ಷಕರೇ, ನೀವು ಒಂದು ಪೋಸ್ ನಲ್ಲಿ ಒಂದಷ್ಟು ಸೆಕೆಂಡುಗಳ ಕಾಲ ಖಂಡಿತವಾಗಿ ಇರಬೇಕು ಅನ್ನುವಂಥದ್ದು.
ಸೊ ಈಗ ನೀವು ಒಂದು ಉಷ್ಟ್ರಾಸನವನ್ನ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಉಷ್ಟ್ರಾಸನದ ಪೋಸ್ ನಲ್ಲಿ ಫೈನಲ್ ಪೋಸ್ ನಲ್ಲಿ ಒಂದು 30 ಸೆಕೆಂಡ್ಗಳ ಕಾಲ ಎಷ್ಟಾಗುತ್ತೆ ಹೌದು. ಕಂಫರ್ಟಬಲ್ ಹೌದು ಒಂದು ನೀವು ನೀವು ಈಗ ತಾನೇ ಜಸ್ಟ್ ಪ್ರಾರಂಭಿಸಿದವರಾಗಿದ್ರೆ ಸ್ವಲ್ಪ ಸೆಕೆಂಡ್ಗಳು, ನಂತರ ಅದನ್ನೇ ನೀವು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ಆದಷ್ಟು ಒಂದು ಪೊಸಿಷನ್ ನಲ್ಲಿ ನೀವು ಮೇಂಟೈನ್ ಮಾಡಿದ್ರೆ ಅದರ ಉಪಯೋಗ ನಿಮ್ಗೆ ಸಂಪೂರ್ಣವಾಗಿ ಸಿಗ್ತದೆ. ಖಂಡಿತವಾಗಿ. ಹಾಗೆ ಹಲವಾರು ರೀತಿ ವೇಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಬಗ್ಗೆ ಎಲ್ಲ ವಿಡಿಯೋಗಳಿದೆ, ಅದನ್ನು ಕೂಡ ಮಾಡಬಹುದು. ಅದನ್ನು ಮಾಡಬಾರ್ದು, ಯೋಗ ಮಾತ್ರ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ದೈಹಿಕವಾಗಿ ಎರಡು ಒಂದು ಸಮನಾಗಿ ನಮ್ಮ ದೇಹಕ್ಕೆ ಪರಿಣಾಮ ಕೊಡುತ್ತೆ ಅಂತ ಹೇಳ್ಬೋದು. ಆದರೆ ಯೋಗ ಎಕ್ಸರ್ಸೈಸ್ ಗಿಂತ ಬಹಳ ಒಳ್ಳೇದು. ಯಾಕಂದ್ರೆ ಹಲವಾರು ಸಂದರ್ಭಗಳಲ್ಲಿ ಡಯಾಬಿಟಿಸ್ ಅನ್ನೋದು ಮಾನಸಿಕವಾಗಿ ಬಂದಿರುತ್ತೆ, ಅಂದ್ರೆ ಮಾನಸಿಕ ಒತ್ತಡ, ಸ್ಟ್ರೆಸ್ ಇಂದ ಬಂದಿರುವಂತ. ಹಾಗಾಗಿ ಈಗ ಯೋಗವನ್ನ ಆಧ್ಯಾತ್ಮಿಕ ಹಂತದಲ್ಲಿ ಅಥವಾ ಮಾನಸಿಕ ಹಂತದಲ್ಲಿ ನೋಡಿದವಾಗ ಇದು ಬಹಳ ಬಾಕಿ ಎಲ್ಲ ಮೆಥಡ್ ಗಳಿಗಿಂತ ಬಹಳ ಉತ್ತಮ. ಯಾಕೆಂದ್ರೆ ಯೋಗ ಮಾಡೋದ್ರಿಂದ ಮನಸ್ಸು ಆರಾಮಾಗ್ತದೆ, ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ನೋಡಿ, ಈಗ ನಂಗೆ ಡಯಾಬಿಟಿಸ್ ಬಂತು, ಅಯ್ಯೋ ನಂಗೆ ಯಾಕೆ ಬಂತು, ನಾನು ಇಷ್ಟು ಚೆನ್ನಾಗಿ ಮನೆಯಲ್ಲಿ ಯಾರಿಗೂ ಇರ್ಲಿಲ್ಲ, ಅಥವಾ ನಾನು ಇಷ್ಟು ಚೆನ್ನಾಗಿ ಊಟ ಮಾಡ್ತೀನಿ, ಅಥವಾ ಅವ್ರಿಗೆ ಯಾಕೆ ಬರ್ಲಿಲ್ಲ, ಈ ತರ ಎಲ್ಲ ಪ್ರಶ್ನೆಗಳು ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನನಗೆ ಡಯಾಬಿಟಿಸ್ ಬನ್ನೋದೇ ಅನ್ನೋದನ್ನೇ ನಾನು ಸ್ವೀಕಾರ ಮಾಡೋದಿಲ್ಲ. ಆಧ್ಯಾತ್ಮಿಕವಾಗಿ ನಾವು ಬಂದಿದ್ದೆಲ್ಲವನ್ನು ಹೇಗೆ ಬರುತ್ತೆ ಹಾಗೆ ತಗೊಳ್ಳುವ, ಮತ್ತೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡುವ ಅನ್ನೋ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೆ ಅದು ಖಂಡಿತವಾಗಿ. ವೀಕ್ಷಕರೇ, ಈಗ ನೀವು ಇತ್ತೀಚಿನ ಲೇಟೆಸ್ಟ್ ರಿಸರ್ಚಸ್ ಪ್ರಕಾರ ನೋಡ್ತಾ ಇರ್ಬೋದು, ಕಾರ್ಟಿಸಾಲ್ ಲೆವೆಲ್ ಅನ್ನುವಂಥದ್ದು, ಒಂದು ಸ್ಟ್ರೆಸ್ ಹಾರ್ಮೋನ್ಗಳು ನಮ್ಮ ಶರೀರದಲ್ಲಿ ಎಷ್ಟು ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದ್ರೆ, ಈ ಒಂದು ಕಾರ್ಟಿಸಾಲ್ ಲೆವೆಲ್ ಅನ್ನುವಂಥದ್ದು ಮಧುಮೇಹದ ಮೇಲೆ ನೇರವಾಗಿ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಮಾನಸಿಕ ಆರೋಗ್ಯದ ಒಂದು ಕಾಪಾಡ್ಕೊಳ್ಳುವಿಕೆ ಏನಿದೆ, ಇದು ಈ ಮಧುಮೇಹ ಹತೋಟಿಗೆ ತುಂಬಾ ಸಹಕಾರಿ ಅಂತ. ಅದನ್ನ ಯಾವ ರೀತಿಯಲ್ಲಿ ನಾವು ಅಚೀವ್ ಮಾಡ್ಕೊಳ್ಬಹುದು ಡಾಕ್ಟರ್? ಮುಖ್ಯವಾಗಿ ಯೋಗದಲ್ಲಿ ಪ್ರಾಣಾಯಾಮಗಳು ಮತ್ತೆ ರಿಲ್ಯಾಕ್ಸೇಷನ್ ಮೆಥಡ್ಗಳು. ಈಗ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಶವಾಸನದಲ್ಲಿ ಮಲ್ಕೊಂಡು ಕಾಲಿಂದ ತಲೆ ತನಕ ಒಂದೊಂದೇ ಭಾಗವನ್ನು ಗಮನಿಸ್ತಾ ವಿಶ್ರಾಂತಿ ಮಾಡ್ತಾ ಬರೋದು ಒಂದು 5 ರಿಂದ 10 ನಿಮಿಷಗಳ ಕಾಲ. ನೀವು ಆಡಿಯೋ ಇದ್ರೆ ಹಲವಾರು ಆಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ನಮ್ಮ ಡಾಕ್ಟರ್ ಹೆಗ್ಡೆ ಅವರಿದ್ದು ಆಡಿಯೋ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ ಸಿಂಪಲ್ ಆಗಿ ಮ್ಯೂಸಿಕ್ ಹಾಕೊಂಡು ಕಾಲಿಂದ ತಲೆ ತನಕ ರಿಲ್ಯಾಕ್ಸ್ ಮಾಡುವಂಥದ್ದು, ಅದು ನಮ್ಮನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರಾಣಾಯಾಮಗಳಲ್ಲಿ ಅನುಲೋಮ ವಿಲೋಮ, ಅಂದ್ರೆ ಎಡಕ್ಕೆ ಮಾಡುವಂತ ಚಂದ್ರ ಅನುಲೋಮ ವಿಲೋಮ, ಬಲಕ್ಕೆ ಮಾಡುವಂತ ಸೂರ್ಯ ಅನುಲೋಮ ವಿಲೋಮ, ಅಥವಾ ನಾಡಿ ಶುದ್ಧಿ ಅಭ್ಯಾಸಗಳು ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರಾಣಾಯಾಮದಲ್ಲಿ ಕಪಾಲಭಾತಿ, ಅದು ಕ್ರಿಯೆ ಅಂತ ಕೂಡ ಹೇಳ್ತಾರೆ. ಕಪಾಲಭಾತಿ ಭಸ್ತ್ರಿಕಾ ಕ್ರಿಯೆಗಳು ಅಂದ್ರೆ ದೇಹದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವಂತದ್ದು, ದೇಹದಲ್ಲಿ ಮೆಟಬಾಲಿಸಮ್ ಅನ್ನ ಫಾಸ್ಟ್ ಮಾಡುವಂಥದ್ದು. ಆ ಪ್ರಾಣಾಯಾಮಗಳು ಕೂಡ ಹೆಲ್ಪ್ ಆಗುತ್ತೆ. ನೀವು ಎರಡನ್ನೂ ಮಾಡೋದಿದ್ರೆ ಮೊದಲನೇದಾಗಿ ಉಷ್ಣ ಮಾಡುವಂತಹ ಪ್ರಾಣಾಯಾಮಗಳನ್ನ ಮಾಡಿ, ಬ್ರೀದಿಂಗ್ ಪ್ರಾಕ್ಟೀಸಸ್ ಅನ್ನ ಮಾಡಿ, ಸ್ವಲ್ಪ ಹೆವಿ ಬ್ರೀತ್ ಮಾಡುವಂತಹ ಅಭ್ಯಾಸಗಳು, ಆ ನಂತರ ರಿಲ್ಯಾಕ್ಸ್ ಮಾಡುವಂತಹ ಅಭ್ಯಾಸಗಳು, ನಾಡಿ ಶುದ್ಧಿ, ಭ್ರಾಮರಿ, ಈ ತರಹ ಅಭ್ಯಾಸಗಳನ್ನ ಅಭ್ಯಾಸ ಮಾಡಿದ್ರೆ ಬಹಳ ಉತ್ತಮವಾಗಿದೆ. ವೀಕ್ಷಕರೇ, ಖಂಡಿತ ನೀವು ಈ ಪ್ರಾಣಾಯಾಮಗಳ ಬಗ್ಗೆನೂ ಕೂಡ ಇಂಟರ್ನೆಟ್ ನಲ್ಲಿ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಯಾವುದನ್ನ ಯಾವ ರೀತಿ ಮಾಡುವಂಥದ್ದು, ಅಥವಾ ನೀವು ಹತ್ತಿರದ ಯೋಗ ಎಕ್ಸ್ಪರ್ಟ್ಸ್ ಏನಿರ್ತಾರೆ ನಿಮ್ಮ ಮನೆ ಹತ್ತಿರದಲ್ಲಿ, ಅವ್ರ ಹತ್ರ ಕೂಡ ಹೋಗಿ ನೋಡಿ ಕಲ್ತ್ಕೊಳ್ಬಹುದು, ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ದೇಹ ಮತ್ತು ಮನಸ್ಸಿನ ಸಂಯೋಗ. ಹಾಗಾಗಿ ನಾವು ಯಾವುದೇ ಒಂದು ರೋಗವನ್ನ ಎದುರಿಸಬೇಕು ಅಂತ ಆದ್ರೆ ದೇಹ ಮತ್ತು ಮನಸ್ಸನ್ನ ಎರಡನ್ನೂ ಕೂಡ ಅದರ ಒಂದು ದಿಶೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಸೊ ದೈಹಿಕವಾಗಿ ನೀವು ಆಹಾರದ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತು ಕೆಲವು ಮನೆಮದ್ದುಗಳನ್ನು ಹೇಗೆ ಅನುಸರಿಸ್ತೀರಿ, ಅದೇ ರೀತಿಯಲ್ಲಿ ಕೆಲವು ಯೋಗಾಭ್ಯಾಸಗಳು, ಈಗಾಗಲೇ ಸರ್ ಹೇಳಿದಂತೆ ಕೆಲವು ಆಸನಗಳನ್ನ ನೀವು ಅದನ್ನ ಕರೆಕ್ಟಾಗಿ ಬರೆದಿಟ್ಟುಕೊಂಡು ಅದರ ಮಾಡುವ ವಿಧಾನವನ್ನು ಕಲ್ತ್ಕೊಂಡು ಸರಿಯಾದ ಒಂದು ವಿಧಾನದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಅದನ್ನ ನೀವು ಮಾಡಬೇಕಾಗ್ತದೆ. ಅದರ ಜೊತೆಗೆ ಪ್ರಾಣಾಯಾಮ ಮತ್ತು ಧ್ಯಾನ, ಶವಾಸನ, ಈ ಎಲ್ಲ ಒಂದು ಕ್ರಿಯೆಗಳನ್ನ ಆಚರಿಸ್ತಾ ಬರೋದರಿಂದಾಗಿ ಮಧುಮೇಹದ ನಿಯಂತ್ರಣ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ ಅಶ್ವಥ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.